ಸುತ್ತಮುತ್ತ ಎಲ್ಲ ಜಳ್ 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 ಅಂತ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಆ ಗೆಜ್ಜೆ ಶಬ್ದ ಎಲ್ಲಿಂದ ಬಂತು ಅಂತ ನೋಡಕ್ಕೆ ಎದ್ರೆ ರೂಮ್ ತುಂಬ ರಕ್ತದ ಹೆಜ್ಜೆಗಳು ಕಾಣಿಸುತ್ತೆ. ಅವಾಗ ಜೀವ ಬಂದ್ಬಿಡುತ್ತಲ್ಲ. ಕರೆಕ್ಟು. ಸತ್ಯ ಭಯ ಆಗ್ತಿದೆ ಅಲ್ವಾ? ನನ್ಗೂನು ಭಯ ಆಗಿನೇ ಅಮಾವಾಸ್ಯೆ ರಾತ್ರಿ ನಾನು ಈ ರೂಮಲ್ಲಿ ಮಲ್ಗದ್ ಬಿಟ್ಟಿದ್ದು. ಅಪ್ಪಿ ತಪ್ಪಿ ನೀನ್ ಭೂತ ಕಾಣಿಸಿದ್ರೆ ಕರೀಲ. ನಿನಗ್ ಗೊತ್ತಿಲ್ವಾ ನನಗ್ ಭಯ ಅಂತ? ನೀನ್ ಅವತ್ತು ನೋಡ್ಲಿಲ್ವಾ ಮಾಲಲ್ಲಿ? ಒಂದ್ ಕೆಲ್ಸ ಮಾಡು, ನಮ್ಮಪ್ಪ ಭೂತವಿಲ್ಲ ಪಿಚಾಚಿ ಇಲ್ಲ ಇದ್ದರು ಇಲ್ಲಿಲ್ಲ, ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ, ಅಂಜಿಕೆಯೇ ಮುಂಜಣ್ಣ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಗಮ ಪದ ಹಾಡು ಮಂಜ. ನನಗೆ ಭಯ ಆಯ್ತೈತೆ. ಫೋಟೋ ಚೆನ್ನಾಗಿ ಬಂದಿದೆಯಾ ನೋಡೋಣ. ಫೋಟೋ ಚೆನ್ನಾಗಿ ಬಂದಿದ್ರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಗೆ ಹಾಕಿ ಸೆಲ್ಫಿ ವಿತ್ ದೇವ ಅಂತ ಹಾಕೋಣ. ನನ್ನ ಬಾಂಬಿದಿಗೂ ಟ್ಯಾಗ್ ಮಾಡೋಣ. ಅಲ್ಲ ಹೇಳ್ಕೊಳ್ಳೋಕ್ಕೆ 5,000 ಜನ ಫ್ರೆಂಡ್ಸ್ ಅವ್ರೆ, 5 ಲೈಕ್ಸ್ ಬೀಳಲ್ಲ. ದೇವದ ಜೊತೆ ಫೋಟೋಗೆ ಲೈಕ್ಸ್ ಬೀಳುತ್ತಾ ನೋಡೋಣ. ಇದು ಚೆನ್ನಾಗಿ ಬಂದಿದೆ. ಈ ಫೋಟೋ ಚೆನ್ನಾಗಿ ಬಂದಿದೆ. ಸೇಮ್ ನಾನಿನ್ನ ಬಿಡಲಾರೆ ಭೂತಾನೆ ಬಾರೇ ಬಾ ಅಂತಂದಿದ್ಯಾ. ಅದೊಂದು ಡೈಲಾಗ್ ಮಿಸ್ ಅಷ್ಟೇ. ಬಾಮ ಈ ಮನೇಲಿ ನಿಜವಾಗಿಯೂ ದೆವ್ವ ಇದೆಯಾ? ಮತ್ತೆ ಯಾವ ಬಾಯಲ್ಲಿ ದೆವ್ವ ಬರುತ್ತೆ ಅಂತಂದು ನಿಜವಾಗ್ಲೂ ದೆವ್ವ ಬಂದ್ಬಿಟ್ಟಿದ್ಯಲ್ಲ. ಬಾಲೇ ಬಾಬೈದ ಅಕಸ್ಮಾತ್ ನೀನು ಈ ದೇವ್ದ ಹತ್ರ ತಗ್ಲಾಕೊಂಡ್ರೆ ನಿನ್ ಕತೆ ಏನು? ದೇವ್ದ ಥರ ಇರೋ ನೀನು ಈ ದೇವ್ದಿಂದ ಕಾಪಾಡಕ್ಕೆ ಇನ್ಯಾವ ದೆವ್ವ ಬರಬೇಕು? ಅಯ್ಯೋ ಬೈಕ್ ಏನೇನೋ ಮಾತಾಡ್ತಿದ್ದೀನಲ್ಲ. ಅದು ಸರಿ, ಈ ದೆವ್ವ ಯಾರು? ಅದು ನಾನೇ. ಸುಮ್ಮನೆ ನೀನಲ್ಲ. Ten, 9, 8, 7, 6, 5, 4, 3, 2, 1. ಇದು ಹೆದರ್ಸೋರ್ಗೆ, ಹೆದರ್ಕೊಳ್ಳೋರ್ಗೆ ಹೇಳ್ ಮಾಡ್ಸಿದ ಟೈಮ್. ನಾನೇನು ಸತ್ಯನ ಹೆದರಿಸಿ ಈ ಮನೆಯಿಂದ ಓಡಿಸೋಣ ಅಂತ ಈ ಗೆಟಪ್ ಹಾಕೊಂಡಿದ್ದೀನಿ. ಆದರೆ ಕಾರ್ತಿಕ್ ಯಾಕೆ ದೇವದ ಗೆಟಪ್ ಹಾಕಿದ್ದಾನೆ? ಅದು ಅಲ್ಲದೆ ಅವಳು ರೂಮ್ ಕಡೆನೇ ಹೋಗ್ತಿದ್ದಾನಲ್ಲ. ಅವನು ಏನಾದರೂ ಸತ್ಯನ ಮನೆಯಿಂದ ಆಚೆ ಹಾಕೋ ಪ್ಲ್ಯಾನ್ ಮಾಡ್ತಿದ್ದಾನ? ಮಾಡಲಿ ನನಗೂ ಅದೇ ಬೇಕಾಗಿರೋದು. ಅವಳನ್ನ ಹೆದರಿಸಿ ರೂಮಿಂದ ಆಚೆ ಹೊಡ್ಸಿದ್ರೆ ಅವಳು ಮನೆಯಿಂದ ಆಚೆ ಬರಲೇಬೇಕಲ್ವ. ಆಗ ನಾನು ಅವಳ ಮುಂದೆ ರಪ್ ಅಂತ ಬಂದರೆ ಅವಳು ಈ ಮನೆ ಕಡೆ ಬರೋದಕ್ಕೂ ತಾಯ್ತ ಕಟ್ಟಿಸ್ಕೊಂಡು ಓಡೋಗ್ತಾಳೆ.
ಅವಳು ತಲೆನೇ ಇಲ್ವಲ್ಲ. ತಲೆ ಇಲ್ಲಿದೆ. ಕಾರ್ತಿಕ್, ಏನಿದು? ಇವಾಗ ನೀನು ಕಾರ್ತಿಕ್ ಅಲ್ಲ, ದೆವ್ವ. ನೀನು ನೋಡಿ ಅವಳು ಹೆದರ್ಕೋಬೇಕು, ಅವಳು ನೋಡಿ ನೀನು ಹೆದರ್ಕೊಳ್ಳೋದಲ್ಲ. ನಾನು ದೆವ್ವ, ನಾನು ನೋಡಿದ್ರೆ ನಿಂಗೆ ಭಯ ಆಗ್ತಾ ಇಲ್ವಾ? ಇಲ್ವಲ್ಲ. ದೆವ್ವ ನೋಡಿದ್ರೆ ಭಯ ಪಡ್ಕೋಬೇಕಪ್ಪ. ಭಯ ಪಡಬೇಕು, ಆದರೆ ಇಷ್ಟು ಮುದ್ದಾಗಿರೋ ದೆವ್ವನ ನಾನು ನೋಡೇ ಇಲ್ವೇ, ಅದಕ್ಕೆ ಭಯ ಆಗ್ತಿಲ್ಲ. ನಾನು ಮುದ್ದಾಗಿರೋ ದೆವ್ವ ಅಲ್ಲ, ಭಯಂಕರವಾಗಿರೋ ದೆವ್ವ. ಹಾ, ನೀನು ಭಯ ಪಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಮನೆ ಬಿಟ್ಟು ಹೋಗ್ಬಿಡು. ಇಲ್ಲ ಅಂದ್ರೆ ಈ ಹಲ್ಲಲ್ಲಿ ನೀನು ರಕ್ತ ಹೀರ್ಬಿಡ್ತೀನಿ. ರಕ್ತ ಹೀರ್ತೀಯಾ? ಕನ್ನಡಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ಯಾ ದೆವ್ವ? ಏಯ್, ದೆವ್ವದ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಸ್ವಲ್ಪನೂ ಹ್ಯೂಮನ್ ಮ್ಯಾನರ್ಸ್ ಇಲ್ಲ, ನಾನ್ ಸೆನ್ಸ್. ತಗೊಳಪ್ಪ, ದೆವ್ವಕ್ಕೆ ಇಂಗ್ಲಿಷು ಬರುತ್ತೆ. ಆಬ್ವಿಯಸ್ಲಿ. ನೋಡೋ, ನನಗೆ ಇಂಗ್ಲಿಷ್ ಮಾತಾಡೋ ದೆವ್ವ ಕಂಡ್ರೆ ಹೋಗಲ್ಲ. ಕನ್ನಡ ಮಾತಾಡೋ ದೆವ್ವ ಬೇಕಾದ್ರೆ ಸಹಿಸ್ಕೋಬೋದು. ಕನ್ನಡ ಗೊತ್ತಿದ್ದು ಇಂಗ್ಲಿಷ್ ಮಾತಾಡೋ ಮನುಷ್ಯರನ್ನೇ ಸಹಿಸ್ಕೊಳ್ಳಲ್ಲ, ಅಂಥದ್ರಲ್ಲಿ ಇಂಗ್ಲಿಷ್ ಮಾತಾಡೋ ದೆವ್ವನ ಸಹಿಸ್ಕೋತೀನಾ? ಚಾನ್ಸೇ ಇಲ್ಲ. ಅದರಲ್ಲೂ ದೆವ್ವ ಬಿಡಿಸೋದ್ರಲ್ಲಿ ನಾವು ವರ್ಲ್ಡ್ ಫೇಮಸ್ಸು. ರಿಯಲಿ?